ನಮಸ್ತೆ. ಈ ವಿಡಿಯೋ ಬಂದ್ಬಿಟ್ಟು ಒಂದು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇರೋದು, ಸೋಷಿಯಲ್ ಅವೇರ್ನೆಸ್ಸಿಗೋಸ್ಕರ. ಏನಪ್ಪ ಅಂದರೆ ನಿಮ್ಮ ಕಣ್ಣೆದುರುಗಡೆ ಇದು 200 ರೂಪಾಯಿ ನೋಟ್ ಕಾಣ್ತಾ ಇದೆ ಅಲ್ವಾ? 200 ರೂಪಾಯಿ ನೋಟು. ಆ್ಯಕ್ಚುಲಿ ನಾನೊಬ್ಬ ಡೆಲಿವರಿ ಬಾಯ್, ಫುಡ್ ಡೆಲಿವರಿ ಮಾಡ್ತೀನಿ. 2 ದಿನದ ಹಿಂದೆ ನನಗೆ ಈ ನೋಟು ಒಬ್ಬ ಕಸ್ಟಮರಿಂದ ಸಿಗತ್ತೆ. ಬಟ್ ಲೇಟ್ ನೈಟ್ ಆಗಿರೋದ್ರಿಂದ ಅರ್ಜೆನ್ಸಿಲಿ ಈ ನೋಟನ್ನ ನಾನು ತೊಗೊಂಡೆ. 200 ರೂಪಾಯಿ ನೋಟು. ಫುಡ್ ಕೊಟ್ಟೆ, ಚೇಂಜು ಕೊಟ್ಟೆ. 180 ರುಪೀಸ್ ಏನೋ ಬಿಲ್ಲಾಗಿತ್ತು. ತದನಂತರದಲ್ಲಿ ನಾನು ಇವತ್ತು ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಪೆಟ್ರೋಲ್ ಬಂಕಿಗೆ ಹೋದಾಗ ಈ ಒಂದು ಕಸ್ಟಮರ್ ಕೊಟ್ಟಿರ್ತಕ್ಕಂತಹ 200 ರೂಪಾಯಿ ನೋಟನ್ನು ಬಂಕ್ನವ್ರಿಗೆ ಕೊಡ್ತೀನಿ. ಬಂಕ್ನವರು ನೋಡಿ ಅವರು ಇಲ್ಲ ಇದು ಒರಿಜಿನಲ್ ನೋಟ್ ಅಲ್ಲ, ಡೂಪ್ಲಿಕೇಟ್ ಅಂತ ನನಗೆ ಕೊಡ್ತಾರೆ. ಮತ್ತು ಸ್ವಲ್ಪ ಜೋರು ಕೂಡ ಮಾಡ್ತಾರೆ. ನಾನು ಮಾಡದೇ ಇರೋ ತಪ್ಪಿಗೆ ಬಟ್ ಅವ್ರ ಹತ್ರ ಕೆಲವು ಮಾತನ್ನು ಅನಿಸ್ಕೊಬೇಕಾಗತ್ತೆ. ಆಮೇಲೆ ಅವ್ರಿಗೆ ಬಿಡಿಸಿ ಹೇಳ್ತೀನಿ, ಇಲ್ಲ ಸರ್ ನಾನೊಬ್ಬ ಡೆಲಿವರಿ ಬಾಯ್, ಯಾವುದೋ ಕಸ್ಟಮರಿಂದ ಬಂದಿದೆ, ಎಲ್ಲೋ ಅರ್ಜೆನ್ಸಿಯಲ್ಲಿ ತೊಗೊಂಡಿದ್ದೀನಿ ನೈಟಲ್ಲಿ, ಗೊತ್ತಾಗಿಲ್ಲ ನನಗೆ ಅಂತ ಹೇಳಿದಾಗ, ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಕೋಟಾ ನೋಟು. ಹೇಗೆ ಕೋಟಾ ನೋಟ್ ಅವರು ಕಂಡುಹಿಡಿಯೋದು ಅಂತ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು. ನಾನೆಲ್ಲ ನೋಡಿದೆ ಕರೆಕ್ಟಾಗಿ, ನನಗೆಲ್ಲೂ ಇದು ಕೋಟಾ ನೋಟ್ ಅನಿಸ್ಲಿಲ್ಲ. ಬಟ್ ಇಲ್ಲಿ ಗಾಂಧಿ ತಾತ ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಏನು ಗ್ರೀನ್ ಕಲರ್ ಲೈನ್ ಇದೆಯಲ್ಲ, ಈ ಲೈನ್ನ ಸ್ವಲ್ಪ ಓರೆಯಾಗಿ ಹಿಡಿದ್ರೆ ನೋಡಿ, ಸ್ವಲ್ಪ ಓರೆಯಾಗಿ ಹಿಡಿದ್ರೆ ಬ್ಲೂ ಶೇಡ್ ಬರಬೇಕು. ಇಲ್ಲ, ಬ್ಲೂ ಶೇಡ್ ಬರಲಿಲ್ಲ ಅದು, ಬಟ್ ಗ್ರೀನಲ್ಲೇ ಇತ್ತು ನೋಡಿ. ಪಟ್ಟಿ ಕೂಡ ಗೊತ್ತಾಗ್ಬಾರ್ದು ಆ ಲೆವೆಲಿಗೆ ಈ ಲೈನು ಆ ಲೆವೆಲಿಗೆ ಮಾಡಿದ್ದಾರೆ. ಸ್ವಲ್ಪ ನಾನೇ ಇದು ನೀರು ಹಾಕಿ ಉಚ್ಚಿರೋದು ಗೊತ್ತಾಗಲಿ ಅಂತ ಸ್ವಲ್ಪ ಅರ್ದಿದ್ದೀನಿ ನೋಡಿ. ಗಾಂಧಿ ತಾತನಿಂದ ಹಿಡಿದು ಎಲ್ಲೂ ಕೂಡ ನನಗೆ ಇದು ಕೋಟಾ ನೋಟು ಅಂತ ಅನ್ನಿಸ್ಲಿಲ್ಲ ನೋಡಿ. ಆರ್ ವಿ ಐ ಗವರ್ನರ್ ಸೈನು ಎಲ್ಲೂ ಅನ್ನಿಸ್ಲಿಲ್ಲ ನನಗೆ. ಬಟ್ ಪೆಟ್ರೋಲ್ ಬಂಕ್ನವರಿಂದ ಇದು ಡೂಪ್ಲಿಕೇಟ್ ನೋಟ್ ಅಂತ ಗೊತ್ತಾಯಿತು. ಕೋಟಾ ನೋಟು, ಗಾಂಧಿ ತಾತ ಕಾಣ್ತಾ ಇಲ್ಲ. ಏನಪ್ಪ ಅಂದರೆ ಇದು ಆ್ಯಕ್ಚುಲಿ ಕಲರ್ ಜೆರಾಕ್ಸ್ ಪ್ರಿಂಟ್ ಇದೆಯಲ್ಲ, ಆ ಪ್ರಿಂಟಿಂದ A4 ಸೈಜು ಏನು ಶೀಟ್ಸ್ಗಳು ಬರುತ್ತಲ್ಲ, ಆ ಕಲರ್ ಜೆರಾಕ್ಸ್ ಪ್ರಿಂಟರಿಂದ ಕಲರ್ ಪ್ರಿಂಟರಿಂದ ಈ ನೋಟನ್ನು ಪ್ರಿಂಟ್ ಮಾಡಿರ್ತಕ್ಕಂಥದ್ದು ನೋಡಿ. ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಇತ್ತು. ಅವಾಗೆಲ್ಲ ಈ ಥರ ಜನಸಾಮಾನ್ಯರು ಕೂಡ ಕಳ್ನೋಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾರೋ ಭೂಗತರಾಗಿರ್ತಕ್ಕಂತಹ ದುಷ್ಕರ್ಮಿಗಳು ಮಾಡ್ತಾಯಿದ್ರು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ಚೈನಾ ಮಾಡೆಲ್ಗಳು, ಕಲರ್ ಪ್ರಿಂಟರ್ಗಳು, ಅವು ಇವೆಲ್ಲ ಜನಗಳಿಗೆ, ಅಂದರೆ ಜನ ಅಂದರೆ ಎಲ್ಲರಿಗೂ ಅಲ್ಲ, ಕೆಲವು ದುಷ್ಕರ್ಮಿಗಳಿಗೆ ಮೋಸ ಮಾಡಬೇಕು ಅಂತಲೇ ಮೈಂಡಲ್ಲಿ ಅಂದ್ಕೊಂಡಿರ್ತಾರಲ್ಲ ಕೆಲವರು, ಆ ಕಲರ್ ಪ್ರಿಂಟರ್ನ ಯೂಸ್ ಮಾಡಿಕೊಂಡು ಈ ಥರ ಕೋಟಾ ನೋಟ್ಗಳನ್ನ ಈಸಿಯಾಗಿ ಪ್ರಿಂಟ್ ಮಾಡಿಬಿಡ್ತಾರೆ ನೋಡಿ. ತಲೆ ಮೇಲೆ ಹೊಡೆದಂಗಿದೆ ಕಲರ್ ಕಾಂಬಿನೇಷನ್ನಿಂದ ಹಿಡಿದು ಪ್ರತಿಯೊಂದು. ಗಾಂಧೀಜಿ ನೋಡಿ, ಎಲ್ಲೂ ಕೂಡ ಇದು ಕೋಟಾ ನೋಟು ಅಂತ ಅನ್ನಿಸ್ಬಾರ್ದು. ಈ ಲೈನ್ ಒಂದಷ್ಟೇ, ಏನು ಗ್ರೀನ್ ಕಲರ್ ಇದೆಯಲ್ಲ, ಇದು ಸ್ವಲ್ಪ ಹಿಂಗೆ ಎದುರುಗಡೆ ನೋಡಿದ್ರೆ ಶೈನ್ ಬರುತ್ತೆ. ಈಗ ಅಡ್ಡ ಇಟ್ಟರೆ ಬ್ಲೂ ಶೇಡ್ ಬರಬೇಕದು, ಬಂದಿಲ್ಲ. ಎಲ್ಲೂ ಕೂಡ ಲೆಟರ್ಸ್ಗಳಿಂದ ಹಿಡಿದು ಯಾವುದು ಕೂಡ ಚೇಂಜಸ್ ಇಲ್ಲ. ಯಾವ ರೀತಿ ಪ್ರಿಂಟ್ ಮಾಡಿದ್ದಾರೆ. ಈ ಕಲರ್ ಪ್ರಿಂಟರಿಂದ ಎಂತೆಂಥವರು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ದುಡ್ಡು. ಏನೋ ಒಂದು 5-6 ಸಾವಿರಕ್ಕೆ ಸಿಗತ್ತೇನೋ ನೋಡಿ. ಎಚ್ಚರಿಕೆಯಿಂದ ಇರಿ. ಈ ಕಲರ್ ಪ್ರಿಂಟ್ಗಳ ಹಾವಳಿಯಿಂದ ಈ ಥರ ನೋಟ್ಗಳು ಬರ್ತಾ ಇದ್ದಾವೆ. ಜನ ತೊಗೊಬೇಕಾದ್ರೆ ಸ್ವಲ್ಪ ನೋಡಿ, ಥಿಕ್ನೆಸ್ಸು ಸ್ವಲ್ಪ ಲಿಟ್ಲು ಬಿಟ್ಟು ಚೇಂಜಸ್ ಇದೆ. ಎಷ್ಟು ಬಿಟ್ಟರೆ ಒರಿಜಿನಲ್ಗೂ ಇದಕ್ಕೂ ತುಂಬ ದಿನ ಯೂಸ್ ಮಾಡಿದಾಗ ಹೊಸ ನೋಟಿಗೂ ಹಳೆ ನೋಟು ತುಂಬ ದಿನ ಯೂಸ್ ಮಾಡಿದ ನೋಟಿಗೂ ಏನು ಡಿಫ್ರೆನ್ಸ್ ಇರುತ್ತೋ ಆ ಡಿಫ್ರೆನ್ಸ್ ಇದೆ. ಎಷ್ಟು ಬಿಟ್ಟರೆ ಇದು ಪಕ್ಕ ಕಲರ್ ಪ್ರಿಂಟ್ರು ನೋಟೇ, ಡೂಪ್ಲಿಕೇಟ್ ನೋಟ್ ಇದು. ದಯವಿಟ್ಟು ನೀವು
ನೋಡಿಬಿಟ್ಟು ವ್ಯವಹಾರ ಮಾಡಿ. ಯಾಕಂದರೆ ಸಣ್ಣ ಪುಟ್ಟ ವ್ಯವಹಾರಸ್ಥರು ಇರ್ತಾರೆ, ಅಂಥವ್ರಿಗೆ ಟೋಪಿ ಹಾಕೋದು. ಇವರು ದೊಡ್ಡ ದೊಡ್ಡವ್ರಿಗೆ ಹೋದರೆ ನೋಡಿ, ಪೆಟ್ರೋಲ್ ಬಂಕಲ್ಲಿ ಗೊತ್ತಾಯಿತು ಅಲ್ವಾ. ನಾನೇನು ಮೋಸ ಮಾಡಬೇಕಂತ ಹೋಗಿಲ್ಲ, ನಾನು ಮೋಸ ಹೋಗಿದ್ದೆ. ಬಟ್ ನನ್ನ ಕೈಯಲ್ಲಿ ಇದ್ದಿದ್ದು ಅವ್ರಿಗೆ ಹೋಯ್ತು. ಪೆಟ್ರೋಲ್ನವರು ಪಾಪ ಅವ್ರೇನು ಅನ್ನಲಿಲ್ಲ, ನೋಡಿ ತೊಗೊಳ್ಳಿ ಅಂದರು. ಬಟ್ ಅವ್ರು ನನ್ನ ಹತ್ರ ನೋಡಿ ತೊಗೊಂಡ್ರು, ಅವರಿಂದ ನಾನೊಂದು ಬುದ್ಧಿ ಕಲಿತೆ. ಈಗೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ದೀನಿ. 500 ರೂಪಾಯಿ ನೋಟ್ ಬಂದರು, 50 ರೂಪಾಯಿ ನೋಟ್ ಬಂದರೂ ಕೂಡ ಚೆಕ್ ಮಾಡೇ ತೊಗೊಳೋದು. ನೋಡಿ, ಶೇಡ್ಗಳು ಕೂಡ ಅದೇ ಥರ ಶೇಡ್ ಬರ್ತಾಯಿದೆ. ಹಾಂ, ಲೈನು ಹಿಂಗೆ ನೋಡಿದ್ರೆ ಬ್ಲೂ ಕಲರ್ ವರ್ಟಿಕಲರ್ ಇಟ್ಕೊಂಡ್ರೆ ಬರುತ್ತೆ, ಬರಲ್ಲ ಇದು. ಶೇಡ್ಗಳು ಕೂಡ ನನಗೆ ಗೊತ್ತಾಗಲಿಲ್ಲ ಈ ಶೇಡ್ ನೋಡಿ. ತದನಂತರ ಇದೆ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ತಳ್ಳೋ ಗಾಡಿ, ರೋಡ್ ಸೈಡ್ ಬದಿ ವ್ಯಾಪಾರಿಗಳು ಯಾರಾದರೂ ನೋಡ್ತಾ ಇದ್ದರೆ ಹುಚ್ಚರ್ಕೊಂತಾರೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ಬೆವರಿಳಿಸಿ ಕೂತ್ಕೊಂಡಿರ್ತೀವಿ. ಯಾರೇ ಡೆಲಿವರಿ ಬಾಯ್ಗಳಾದರೂ ನೋಡ್ತಿದ್ರು ಕೂಡ. ಯಾಕಂದರೆ ಬಿಸಿಲಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ನನಗೆ ಗೊತ್ತು. ಬಿಸಿಲು, ಮಳೆ, ಗಾಳಿ. 200 ರೂಪಾಯಿ ದುಡಿಯೋದಕ್ಕೆ, 20 ರೂಪಾಯಿ ದುಡಿಯೋದಕ್ಕೆ ಇಂಥದ್ದು 100 ಡೆಲಿವರಿ ಮಾಡ್ಬೇಕು ನಾವು. 20 ಆವಾಗ ನಮಗೆ ನಮ್ಮ ಅಮೌಂಟ್ ಬರುತ್ತೆ. 10 ನೋಟ್ ಹಾಕ್ಬೇಕಷ್ಟೆ, 20 ರೂಪಾಯಿ, 200 ರೂಪಾಯಿ ಆಗ್ಬೇಕಂದ್ರೆ 10 ಸತಿ ಓಡಾಡಿರ್ತೀವಿ ನಾವು ಪೆಟ್ರೋಲ್ ಹಾಕ್ಕೊಂಡೆ ಕಸ್ಟಮರ್ಗಳ ಮನೆಗೆ. ದಯವಿಟ್ಟು ನೋಡಿ ತಗೊಳ್ಳಿ. ಆಮೇಲೆ ಸರ್ಕಾರಕ್ಕೆ ನನ್ನದೊಂದು ಮನವಿ, ಆದಷ್ಟು ಕಲರ್ ಪ್ರಿಂಟ್ರ್ಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಅಂದರೆ ಮೊದಲಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತಿತ್ತು, ಈ ಥರದ್ದೆಲ್ಲ ನಡೀತಿರಲಿಲ್ಲ ಪ್ರಿಂಟರ್ಸು. ಈ ಕಲರ್ ಪ್ರಿಂಟರ್ಸ್ ಬಂದಿರೋದ್ರಿಂದ ಭಾಳ ಒಂದು ಕಡಿಮೆ ರೇಟಲ್ಲಿ ಸಿಗೋದ್ರಿಂದ ಜನಗಳಂದರೆ ದುಷ್ಟ ಜನಗಳಿಗೆ ಇದು ಈಸಿಯಾಗಿ ಪ್ರಿಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲಿ ನೀಡಿರುತ್ತೋ, ಈಗ ಸರ್ಕಾರಿ ಆಫೀಸ್ಗಳಲ್ಲಾಗಿರ್ಬೋದು, ಸರ್ಕಾರಿ ಕಚೇರಿಗಳು, ಅಲ್ಲಿ ಇಲ್ಲಿ ಎಲ್ಲಿ ನೀಡಿರುತ್ತೋ ಅವರಿಗೆ ವಿತ್ ನಂಬರು, ಅಂದರೆ ಈಗೇನು ಗಾಡಿಗೊಂದು ನಂಬರ್ ಕೊಡ್ತಿರಲ್ವ, ನಂಬರ್ ಪ್ಲೇಟು, ವಿತ್ ಆ ಥರ ನಂಬರ್ ಪ್ಲೇಟ್ ಅಂತ ಹೇಳ್ತಾ ಇಲ್ಲ, ಒಟ್ಟು ರಿಜಿಸ್ಟ್ರ್ ಆಗಿರ್ತಕ್ಕಂತಹ ಲೈಸೆನ್ಸ್ಡ್ ಅವ್ರಿಗೆ ನೀಡಿರಬೇಕು. ಅವ್ನಿಗೆ ಏನಕ್ಕೆ ನೀಡಿದೆ ಅದನ್ನು ತಿಳ್ಕೊಬೇಕು. ಕಲರ್ ಪ್ರಿಂಟ್ರ್ ಬೇಕಲ್ಲೇನಪ್ಪ, ನನಗೆ ಏನು ನೀಡಿದೆ ನಿನಗೆ ಆಫೀಸ್ ನೀಡು, ಯಾವುದಕ್ಕೋಸ್ಕರ ಇದೆ ಅಂತ ಅವನಿಗೆ ಆ ನೀಡ್ ಬಗ್ಗೆ, ಆ ಪರ್ಪಸ್ಸಿಗೆ ಬಳಸಬೇಕು ಅನ್ನೋ ಲೆಕ್ಕಕ್ಕೆ ಮಾಡಿ ಇದನ್ನು ಇಶ್ಯೂ ಮಾಡಿದರೆ, ಈ ಕಲರ್ ಪ್ರಿಂಟರ್ಸ್ಗಳ ಮೇಲೆ ಹಿಡಿತವನ್ನು ಸಾಧಿಸಿದರೆ ನಮ್ಮ ದೇಶದ ಎಕಾನಮಿ ಮೇಲೆ ಆಗ್ತಕ್ಕಂತಹ ಹೊಡೆತವನ್ನು ಗೌರ್ಮೆಂಟು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಯಾವುದೋ ದೇಶದಿಂದ ಬರ್ತಿತ್ತು ಅಂತ ಕೇಳ್ತಾ ಇದ್ವಿ ಕೋಟಾ ನೋಟ್ಗಳು. ನೋಡಿ, ಬಿಟ್ಟರೆ ಜನಸಾಮಾನ್ಯಗಳು ಪ್ರಿಂಟ್ ಮಾಡೋಕ್ಕೆ ಜಾಸ್ತಿ ಶುರು ಮಾಡ್ತಾರೆ. ಈ ಕಲರ್ ಪ್ರಿಂಟರ್ಸ್ಗಳ ಮೇಲೆ ನೀವು ಹಿಡಿತನ ಸಾಧಿಸಲಿಲ್ಲ ಅಂದರೆ, ಹೌದು ಅದ್ರ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿದ್ದಾರೆ, ಸರ್ವಿಸ್ ಮಾಡೋರು, ಸೇಲ್ಸ್ ಮಾಡೋರು. ಬಟ್ ದೇಶಕ್ಕಿಂತ ನಮ್ಮ ದುಡಿಮೆ ದೊಡ್ಡದಲ್ಲ. ದೇಶದ ಎಕನಾಮಿ ಬಿತ್ತು ಅಂದರೆ ನಾವು ಬಿದ್ದಂಗೆ. ಏನು ಈ ಥರ ನನಗೆ ಈ ಥರ ಆಗಿರಬೇಕಾದ್ರೆ ಎಷ್ಟು ಜನಕ್ಕೆ ಆಗಿರಲ್ಲ, ಎಲ್ಲೆಲ್ಲಿ ಓಡಾಡ್ತಿರಲ್ಲ. ನಾನು ಅದೇ ಹೇಳ್ತಾ ಇರೋದು, ಇಷ್ಟು ಸಣ್ಣ ವ್ಯಾಪಾರಿಗಳ ಮೇಲೆ ಭಾಳ ಹೊಡ್ತಾ ಬೀಳುತ್ತಿದ್ದು, ದೊಡ್ಡವ್ರಿಗೆ ಆಗಲಿಲ್ಲ ಅಂದರು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಲರ್ ಪ್ರಿಂಟರ್ಸ್ ಮೇಲೆ ಹಿಡಿತ ಸಾಧಿಸಲಿ ಗೌರ್ಮೆಂಟು. ಯಾರು ನೋಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು, ದಯವಿಟ್ಟು ನೋಡಿ. ಗ್ಯಾರಂಟಿ ಗೊತ್ತಾಗಲ್ಲ, ಯಾರು ಬ್ಯಾಂಕ್ನವರು ಇವರು ನೋಡಿದರೆ ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಸಾಮಾನ್ಯರು ಕೂಡ ಸ್ವಲ್ಪ ನೋಡಿ ತಗೊಳ್ಳಿ. ಓಕೆನಾ? ನಾನು ಮೋಸ ಹೋದಂಗೆ ಹೋಗಬೇಡಿ ಅಷ್ಟೇ, ಬೇರೆ ಏನಿಲ್ಲ. ಒಂದು ಅವೇರ್ನೆಸ್ ವೀಡಿಯೋ ಅಷ್ಟೇ ಇದು. ನಾನು ಯಾರಿಗೇನು ಪ್ರಚೋದನೆ ಆಗಲಿ, ಒಂದು ಇನ್ಫ್ಲುಯೆನ್ಸ್ ಆಗಲಿ, ಯಾರಿಗಾರು ಮೋಸ ಮಾಡಬೇಕಂತಾಗಲಿ ಅಲ್ಲ. ನಾನಾದಂಗೆ ಯಾರು ಮೋಸ ಹೋಗಬಾರ್ದು ಅಂತ ಇರಲಿ. ಇದು ಕೊಟ್ಟಂಥ ವ್ಯಕ್ತಿ ಆ್ಯಕ್ಚುಲಿ ನನಗೆ ನೆನಪಾಗ್ತಾ ಇಲ್ಲ, ಚೆನ್ನಾಗಿರಲಿ ಅವನು. ನನಗೇನು 200 ರೂಪಾಯಿ ದೊಡ್ಡದಲ್ಲ. ಈ 200 ರೂಪಾಯಿನ ಕೋಟಾ ನೋಟ್ 200 ರೂಪಾಯಿನ ಏನು ಮಾಡ್ತೀನಿ ಅಂದರೆ, ನನಗೆ ಲಾಸ್ ಆದರೂ ಪರವಾಗಿಲ್ಲ, ಇದು ಇನ್ನೊಬ್ಬರಿಗೆ ನನ್ನಿಂದ ಹೋಗಬಾರ್ದು, ನನ್ನಿಂದ ಇನ್ನೊಬ್ಬರಿಗೆ ಚಲಾವಣೆ ಆಗಬಾರ್ದು. ಓಕೆ, ಇದನ್ನು ಸುಡ್ತಾ ಇದ್ದೀನಿ. ಈ ಕೋಟಾ ನೋಟನ್ನು, ಇದು ಒರಿಜಿನಲ್ಲ,
ಅಲ್ಲ ಇದು ಒರಿಜಿನಲ್ ಅಲ್ಲ. ದಯವಿಟ್ಟು ಯಾರೋ ಸರ್ಕಾರದವರು ನನಗೆ ತಪ್ಪು ತಿಳ್ಕೊಂಬಿಡಿ. ಇದೊಂದು ಖೋಟಾ ನೋಟು. ಇದು ನನ್ನಿಂದ ಇನ್ನೊಬ್ರಿಗೆ ಹೋಗಬಾರ್ದು ಅಂತ ಸುಡ್ತಾ ಇದ್ದೀನಿ. ನನ್ನಿಂದ ಹೋಗಬಾರ್ದು ಇನ್ನೊಬ್ರಿಗೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಖೋಟಾ ನೋಟ್ ಹಾವಳಿಯಿಂದ ನಮ್ಮ ದೇಶವನ್ನು ಕಾಪಾಡೋಣ. ಸುಟ್ಟಾಕಿದ್ದೀನಿ. ನನಗೆ 200 ರೂಪಾಯಿ ಲಾಸ್ ಆಗಿದೆ, ತೊಂದರೆ ಇಲ್ಲ. ಬಟ್ ನನ್ನಿಂದ ಇನ್ನೊಬ್ರಿಗೆ ಹೋಗಬಾರ್ದು. ಜೈ ಹಿಂದ್, ಜೈ ಭಾರತ ಮಾತೆ.